ಇರುವುದೆಲ್ಲ ಬಿಟ್ಟು ಚಿತ್ರಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಮತ್ತೆ ಸಹಕಾರವನ್ನು ನಾನು ಯಾವತ್ತು ಜನ್ಮ ಮುಂದೆ ಮರೆಯೋದಕ್ಕಾಗಲಿಲ್ಲ. ಸೊ ತುಂಬಾ ಒಂದು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ನೀವೆಲ್ಲರೂ ತೋರಿಸಿದಂತಹ ಪ್ರೀತಿ ಕಾಳಜಿ ನನ್ನ ಜೀವಮಾನದ ಇಲ್ಲಿವರೆಗೂ ಸಹ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ನನಗೆ ಅದು ವೇದಿಕೆ ಆಗಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ತುಂಬಾ ಹಿಂದೆನೆ ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತು, ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿತ್ತು. ಸೊ ಅವಕಾಶ ಸಿಕ್ಕಿರಲಿಲ್ಲ. ಈ ಒಂದು ವೇದಿಕೆಯಿಂದ ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಈಗ ಈ ಕಾರ್ಯಕ್ರಮಕ್ಕೆ ಲೈಫ್ ಟುಡೇ ಕಾರ್ಯಕ್ರಮ ಮಾಡಿದ್ರೆ ಅವಾಗೂ ಸಹ ಇರುವುದರ ಬಿಟ್ಟು ಸಿನಿಮಾದಲ್ಲಿ ಧ್ರುವ ಸರ್ ನಮಗೆ ಬಿಲ್ಲಿ ಸರ್, ನಮ್ಮ ಶ್ರೀಧರ್ ಮಹೇಂದರ್ ಸರ್ ಎಲ್ಲರೂ ಸಹ ಸಿನಿಮಾಗೆ ಸಪೋರ್ಟ್ ಅನ್ನು ಕೊಟ್ಟಿದ್ರು. ಸೊ ಈ ರೀತಿಯಾಗಿ ಈ ಸಿನಿಮಾನು ಸಹ ಅದೇ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡುವಂತ ಪ್ರಯತ್ನದಲ್ಲಿ ನಾವೆಲ್ಲರೂ ಇದ್ದೀವಿ. ಅದಕ್ಕೆ ನನಗೆ ಬಹಳ ಖುಷಿ ಆಗ್ತಿದೆ. ಮೊದಲನೇದಾಗಿ ಶ್ರೀಧರ್ ಸಂಭ್ರಮ ಸರ್ ಇಂದಲೇ ನಾನು ಶುರು ಮಾಡ್ತಾ ಇದ್ದೀನಿ. ಏಕೆಂದ್ರೆ ಈ ನಮ್ಮ ತಂಡದ ಒಂದು ಮುಖ್ಯ ಭಾಗ ಈ ಸಿನಿಮಾ ಜರ್ನಿಯಲ್ಲಿ ಶುರುವಾಗಬೇಕು ಅಂತಂದ್ರೆ ಶ್ರೀಧರ್ ಸರ್ ಅವರಿಗೆ ತುಂಬಾ ಇದೆ. ಸೊ ಅವರಿಂದನೇ ಈ ಸಿನಿಮಾದ ಮಾಹಿತಿನ ನಿಮಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಲೈಫ್ ಟುಡೇ ಅನ್ನೋ ಒಂದು ಅದ್ಭುತವಾದ ಶೀರ್ಷಿಕೆ ಈ ಸಿನಿಮಾ ತಂಡದವರು ನಮ್ಮ ಪ್ರದೀಪ್ ಸರ್, ನಮ್ಮ ಕಿರಣ್ ಸರ್ ಇಬ್ಬರು ನಾವೆಲ್ಲ ಭೇಟಿಯಾಗಿ ಈ ಪ್ರಾಜೆಕ್ಟ್ ಬಗ್ಗೆ ಹೇಳಿದಾಗ ನನಗೆ ಬಹಳ ಖುಷಿ ಆಯಿತು. ಯೂಶುವಲ್ ಆಗಿ ನಾವು ಹೇಳ್ತೀವಿ ತುಂಬ ಪ್ಯಾಷನೇಟ್ ಇರೋರು ಬರ್ತಾರೆ, ಸಿನಿಮಾನ ನಾವು ಒಂದು ರೇಂಜಲ್ಲಿ ಮಾಡ್ತೀವಿ ಹಾಗೆ ಹೀಗೆ ಅಂತ. ಅದು ಎಲ್ಲರೂ ಸ್ವಾಭಾವಿಕವಾಗಿ ಸಿನಿಮಾ ಮಾಡೋರು ಹೇಳುವಂಥದ್ದೇ, ಅದು ಹೇಳಲೇಬೇಕು. ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಒಂದು ಹೆಜ್ಜೆ ಫಸ್ಟ್ ಸ್ಟೆಪ್ಪಿಂದ ಹಿಡಿದು ಕೊನೆ ಸ್ಟೆಪ್ವರೆಗೂ ಅದೇ ಕಮಿಟ್ಮೆಂಟ್ ಇರಬೇಕು ಅನ್ನೋದೇ ಚಾಲೆಂಜ್. ಸೊ ಈ ಚಾಲೆಂಜ್ ಕೊನೆಯವರೆಗೂ ನಾವು ಕಾಪಾಡ್ಕೊಂಡು ಹೋಗ್ತೀವ, ಹೇಗೆ ಮಾಡ್ತೀವಿ ಅನ್ನೋದು ಆ ಹೆಜ್ಜೆನೇ ಪ್ರೂವ್ ಮಾಡೋದು. ಇವತ್ತು ನಾವು ನಿಂತ್ಕೊಂಡು ಇಲ್ಲಿ ನಮ್ಮ ನಿರ್ಮಾಪಕರು ಮತ್ತು ನಮ್ಮ ಹೆಚ್ಚಾಗಿ ನಮ್ಮ ಕಿರಣ್ ಅವರು ಹೊಸ ನಾಯಕರಾಗಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅವರಿಗೆ ಈ ಒಳ್ಳೆ ಕ್ಷೇತ್ರ ಇದೆ ಬಂಡೆ ಮಹಾಕಾಳಿ ಅನ್ನೋ ಕ್ಷೇತ್ರ. ಈ ಬಂಡೆ ಮಹಾಕಾಳಿ ಅಮ್ಮನವರ ಆಶೀರ್ವಾದ ಸಿಗ್ಲಿ ಅಂತ ಕೇಳ್ಕೊತೀನಿ. ಪ್ರದೀಪ್ ಸರ್ ತಂಡದವರಾಗಿದ್ದಾರೆ. ಅವರು ತುಂಬಾ ಒಳ್ಳೆ ಒಂದು ಪ್ಯಾಷನ್ ಇಟ್ಕೊಂಡು ಬಂದಿದ್ದಾರೆ. ಅವರು ಒಳ್ಳೇದಾಗಲಿ. ಆಮೇಲೆ ಲೇಖ ಅವರು, ಆಮೇಲೆ ಹೆಚ್ಚಾಗಿ ಇವತ್ತಿನ ಒಂದು ಮುಖ್ಯವಾದ ಒಂದು ಕೇಂದ್ರ ಬಿಂದು ಅಂತ ಹೇಳಿದ್ರೆ ನಮ್ಮ ಧ್ರುವ ಸರ್ ಅಲ್ಲೇ. ಹಾಗಾಗಿ ಒಳ್ಳೆ ಗೆಳೆಯರು, ಬಹಳ ಸೃಜನಶೀಲರು, ಹೃದಯವಂತ ಗೆಳೆಯರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗಾಗಿ ಇವತ್ತು ಅವ್ರು ಬಂದಿರೋದು ತುಂಬಾನೇ ದೊಡ್ಡ ಒಂದು ಸಪೋರ್ಟ್ ಈ ಟೀಮ್ಗೆ. ಆಮೇಲೆ ನಮ್ಮೆಲ್ಲರ ಗುರು ಸ್ಥಾನ, ನಮ್ಮೆಲ್ಲರೂ ಒಂದು ಗುರುಗಳಾಗಿ, ಮತ್ತೆ ನಮ್ಮ ಸ್ನೇಹಿತರಿಗೆ ಗುರುಗಳಿಗೆ, ಶಿಷ್ಯರಿಗೆ ಗುರುಗಳು. ಸೊ ಹಾಗಾಗಿ ಮಹೇಂದ್ರ ಸರ್ ಅವರು ಇಲ್ಲಿ ನಮ್ಮ ಜೊತೆಲಿರೋದು ತುಂಬಾನೇ ದೊಡ್ಡ ಸಪೋರ್ಟ್. ಮತ್ತೆ ಕಾಂತ ಕರ್ನಳ್ಳಿ ಅವರಿಗೆ ಅವರು ಒಂದು ನೆಚ್ಚಿನ ಒಬ್ಬ ನಿರ್ದೇಶಕರು, ಮತ್ತೆ ಸಾಕಷ್ಟು ಅವರಿಂದ ಕಲಿತಿದ್ದಾರೆ ಅಂತವರು. ಹಾಗಾಗಿ ನಾನು ಈ ಸಿನಿಮಾದ ಬಗ್ಗೆ ಹೆಚ್ಚಾಗಿ ಏನು ಹೇಳೋಕ್ಕೆ ಪದಗಳಿಲ್ಲ. ಸಂಗೀತದವರು ಜವಾಬ್ದಾರಿ ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ಹಾಡುಗಳು ಬರ್ತಾ ಇದೆ. ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಒಳ್ಳೆ ಹಾಡುಗಳನ್ನ ಕೊಡ್ತೀನಿ ಅಂತ ನಾನು ಭರವಸೆ ಕೊಡ್ತೀನಿ. ಮತ್ತೆ ಅದು ನನ್ನ ಒಂದು ಈ ಕೆಲಸಕ್ಕೆ ಸಾಕಷ್ಟು ಸಪೋರ್ಟ್ ಈ ಟೀಮಲ್ಲಿ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಆಮೇಲೆ ಮುಖ್ಯವಾಗಿ ನಿಮ್ಮೆಲ್ಲರ ಸಪೋರ್ಟ್ ತಂಡಕ್ಕೆ ಬೇಕು. ನಿಮ್ಮ ಹತ್ರನೇ ಮಾತಾಡಿದ್ರೆ ನಿಮ್ಮ ಬಗ್ಗೆ ಏನು ಹೇಳಿಲ್ಲ ಅಂತ ಅನ್ಕೊಂಡ್ಬಿಡಿ. ನೀವೇ ನಿಮಗೋಸ್ಕರ ನಾವೆಲ್ಲ ಕೂತಿದ್ರು, ನಿಮ್ಮಿಂದ ನಾವು ಕೂತಿದ್ದೀವಿ ಇಲ್ಲಿ. ಎಲ್ಲ ಪ್ರತಿಯೊಬ್ಬರ ಸಪೋರ್ಟ್ ಬೇಕು. ದಯಮಾಡಿ ನಾವೆಲ್ಲರೂ ಅದು ಕೊಟ್ಬಿಟ್ಟು ನಮ್ಮ ಕೊಟ್ಟು ಥ್ಯಾಂಕ್ ಯು ನನ್ನಂತಾನೆ ಹೇಳ್ತೀನಿ. ಅದು ತುಂಬ ಇಷ್ಟ. ಎಸ್ ವೇದಿಕೆ ಮೇಲೆ ಉಪಸ್ಥಿತರಿರೋ ಧ್ರುವ ಸರ್ಜ್ ಅವರೇ,
ಕಾಂತ ಕನ್ನಡಿಯವರೇ, ಶ್ರೀಧರ್ ಅವರೇ, ಇನ್ನು ಅನೇಕ ಪ್ರೇಮ್ ಕುಮಾರ್ ಅವರೇ, ಗೆಳೆಯರಿಗೆಲ್ಲ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನ ಹೇಳ್ತಾ, ಮೀಡಿಯಾದ ಎಲ್ಲ ಸ್ನೇಹಿತರಿಗೂ ಅಭಿನಂದನೆಗಳನ್ನ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ಲೈಫ್ ಟುಡೇ ಚಿತ್ರದ ಲಾಂಛನವಾಗಿದೆ. ಧ್ರುವ ಸರ್ಜಾ ಅವರು ಇದನ್ನು ಪ್ರೇಕ್ಷಕರಿಗೆ ಅರ್ಪಿಸಿದ್ದಾರೆ. ಒಳ್ಳೆಯದಾಗಲಿ, ಏಕೆಂದರೆ ಇಲ್ಲಿ ಹೊಸ ನಿರ್ಮಾಪಕರು, ಹೊಸ ಕಲಾವಿದರು, ಒಂದು ಯುವ ತಂಡ, ಈ ತೆರೆಯ ಹಿಂದೆ ಇರೋರೆಲ್ಲರೂ ಕೂಡ ನನ್ನ ಅಚ್ಚುಮೆಚ್ಚಿನ ತಂಡ, ಎಲ್ಲರೂ ಶಿಷ್ಯರೇ ಅಂತ ಹೇಳ್ಬೋದು. ಅವರಲ್ಲಿ ಒಂದು ಅಚ್ಚುಕಟ್ಟುತನ ಇದೆ, ಅದನ್ನು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಅದು ನಂಬಿಕೆ ನನಗಿದೆ. ಯಾಕೆ ನಾನು ಮೊದಲು ನಮ್ಮ ತಂಡಕ್ಕೆ ಹೇಳ್ಕೊಡೋದೇ ಅದು. ಈ ಕಲೆ ಅನ್ನೋದು ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ, ಕೆಲವರನ್ನೇ ಮಾತ್ರ ಅಪ್ಪುಕೊಳ್ಳುತ್ತೆ ಅಂತ ಅದು ಭಾಳ ಹಿಂದಿನಿಂದ ಹೇಳ್ಕೊಂಡು ಬಂದಿರೋದು, ನಾವು ನೋಡಿರೋದು ಸತ್ಯ ಕೂಡ. ಹಾಗೆ ಇಲ್ಲಿ ಬಹಳಷ್ಟು ಹೊಸಬರು ಇದೀನಿ. ನಿಮ್ಮನ್ನೆಲ್ಲ ಈ ಚಿತ್ರರಂಗ ಕೈ ಬೀಸಿ ಪ್ರೀತಿಯಿಂದ ಕರೆದಿದೆ. ನೀವಲ್ಲಿ ಬಂದಿದ್ದೀರಿ. ಈ ಕೆಲವನ್ನೇ ಅಪ್ಕೊಳ್ಳೋದು ಅಂತ ಹೇಳಿದೆ, ಅದರಲ್ಲಿ ನಿಮ್ಮನ್ನೇ ಮೊದಲು ಅಪ್ಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಬಹಳಷ್ಟು ಜನಗಳ ಕನಸಿದೆ, ಭವಿಷ್ಯ ಇದೆ, ಒಳ್ಳೆಯದಾಗಲಿ. ಚಿತ್ರರಂಗಕ್ಕೆ ಎಲ್ಲರೂ ಬರ್ತಾರೆ. ಅಲ್ಲಿ ಸ್ನೇಹಿತರು ಹೇಳಿದರು, ಎಲ್ಲರೂ ಬರ್ತಾರೆ, ಆದ್ರೆ ಯಾರು ಸಸ್ಟೈನ್ ಆಗಲ್ಲ ಅಂತ ಗೆಳೆಯರು, ಮಿತ್ರರು ಹೇಳಿದ್ರು. ಈಗ ಪ್ರೆಸ್ ಸ್ನೇಹಿತರು, ಅದು ನಿಜ. ಏಕೆಂದರೆ ಇಲ್ಲಿ ಚಿತ್ರರಂಗದಲ್ಲಿ ಸಸ್ಟೈನ್ ಆಗೋದು ತುಂಬ ಕಷ್ಟ ಸರ್. ಸಸ್ಟೈನ್ ಆಗದೆ ಅದಕ್ಕೆ ತುಂಬ ಎನರ್ಜಿ ಬೇಕು, ಪೇಷನ್ಸ್ ಬೇಕು, ಮೆಟೀರಿಯಲ್ ಬೇಕು, ಆಮೇಲೆ ಒಂದಷ್ಟು ಅಪ್ಡೇಟ್ಸ್ ಆಗ್ತಾ ಹೋಗ್ಬೇಕು. ಅದು ನಿಜವಾಗ್ಲೂ ಕೂಡ ಸತ್ಯ. ಇವತ್ತಿನ ದಿನ ಸಿನಿಮಾ ಅನ್ನೋದು ಬಹಳ ಚಾಲೆಂಜಿಂಗ್ ವಿಚಾರ. ಇವತ್ತೇನು ತಂಡ ಇವತ್ತು ಶುರು ಮಾಡಿದೆ ಲೈಫ್ ಟುಡೇ, ಇದು ಅದ್ಭುತವಾದ ಒಂದು ಚಿತ್ರವಾಗಿ ಮೂಡಿಬರಲಿ. ಆ ತಂಡದ ಹಿಂದಿರೋ ಎಲ್ಲರಿಗೂ ಕೂಡ ಒಳ್ಳೆಯ ಭವಿಷ್ಯ ಸಿಕ್ಕಲಿ. ಚಿತ್ರರಂಗದಲ್ಲಿ ನೀವು ಕೂಡ ಹೆಮ್ಮರಗಳಾಗಿ ಬೆಳೆರಿ, ಬಹಳಷ್ಟು ವರ್ಷಗಳು ಸಸ್ಟೈನ್ ಆಗಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ತಾಯಿ ಜಗನ್ಮಾತೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನನ್ನ ಬಿಗಿನಿಂಗ್ ಡೇಸಿಂದಲೂ ನಾನು ಕಾಂತಣ್ಣ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಕಾಂತಣ್ಣ ಅಸೋಸಿಯೇಟ್ ಆಗಿದ್ದರು. ನನ್ನ ಪ್ರಾರಂಭ ದಿನಗಳಿಂದಲೂ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಮತ್ತು ಅವ್ರ ನಿರ್ದೇಶಕರಾದಾಗಲೂ ಅವ್ರ ಜೊತೆ ಕೆಲಸ ಮಾಡಿದ್ದೆ. ಮತ್ತು ಈ ಸಿನಿಮಾದಲ್ಲೂ ನನಗೊಂದು ಪಾತ್ರವನ್ನು ಬರೆದಿದ್ದಾರೆ. ಹಾಗಾಗಿ ಒಂದು ವಿಲನ್ ಶೇಡ್ ಇರೋ ಒಂದು ಪಾತ್ರ ಮಾಡ್ತಿದ್ದೀನಿ. ನನಗೆ ಈ ಟೀಮಲ್ಲಿ ಮೊದಲಿಂದ ಪರಿಚಯ ಇರೋದು ನನಗೆ ವಿಲಿಯಮ್ ಸರ್, ಕಾಂತಣ್ಣ ಇದ್ದರೆ, ಮಿಕ್ಕವರೆಲ್ಲ ಹೊಸಬ್ರು. ಧ್ರುವ ಸರ್ಗೂ ನನಗೂ ಒಂದು ಹಳೆ ಪರಿಚಯ. ನಾನು ಎಲ್ಲಿ ಸಿಗೋದು ಪ್ರೀತಿಯಿಂದ ಮಾತಾಡ್ತಾರೆ. ಕೆಲಸ ಮಾಡೋ ಬಗ್ಗೆ ಏನು ಬಂದಿಲ್ಲ. ಇವತ್ತು ದೇವಸ್ಥಾನದಲ್ಲಿ ಅದನ್ನೇ ಕೇಳಿಕೊಂಡೆ, ಸರ್ ತಾಯಿ ಧ್ರುವ ಸರ್ ಜೊತೆ ಕೆಲಸ ಮಾಡೋಂಥ ಒಂದು ಅವಕಾಶ ಸಿಗಲಿ ಅಂತ. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಹೀರೋಗಳ ಜೊತೆ ಕೆಲಸ ಮಾಡಿದ್ದೀನಿ ಸರ್. ಅದೇನೋ ಟೈಮ್ ಕೊಡ್ತಿದ್ದ ಅಂತ ಅದನ್ನೇ ಕೇಳಿಕೊಂಡೆ. ಮತ್ತು ನಾನು ಪ್ರೊಡ್ಯೂಸರ್ ಸರ್ ಮತ್ತು ಕಿರಣ್ ಸರ್ ಎಲ್ಲ ಒಂದೇ ಸರಿ ಭೇಟಿ ಮಾಡಿದ್ದು ಮೀಟಿಂಗಲ್ಲಿ. ಕಿರಣ್ ಸರ್ ಆಲ್ ದ ಬೆಸ್ಟ್, ಹೀರೋ ಆಗ್ತಿದ್ದೀರಿ, ಒಳ್ಳೇದಾಗಲಿ, ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಇವತ್ತೊಂದು ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದಲ್ಲಿ ವೀಕ್ಷಿಸ್ತಿರೋ ಎಲ್ಲ ವೀಕ್ಷಕರಿಗೂ ಎಲ್ರಿಗೂ ನಮಸ್ಕಾರ. ಸಿನಿಮಾ ಹೆಸರು ಲೈಫ್ ಟುಡೇ. ತುಂಬಾ ಕಲೋಕಿಯಲಾಗಿದೆ ಹೆಸರು.
ಟೈಟ್ಲೆ ಒಂಥರ ಈ ಸಿನಿಮಾ ನೋಡಬೇಕು ಅನ್ನೋ ಥರ ಇದೆ. ಸಿನಿಮಾದ ನಿರ್ದೇಶಕರು ಅತಿಗೆದು ಫಸ್ಟ್ ಡೈರೆಕ್ಟ್ ಮಾಡಿದ್ದು ಇರುವುದೆಲ್ಲ ಬಿಟ್ಟು ಅಂತ. ಆ ಸಿನಿಮಾನು ತುಂಬಾ ಚೆನ್ನಾಗಿತ್ತು. ಈಗ ಲೈಫ್ ಟುಡೇ ಮಾಡ್ತಿದ್ದಾರೆ. ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಸಿನಿಮಾದಲ್ಲಿ ಸಾಕಷ್ಟು ಜನ ಹೊಸಬರಿದ್ದಾರೆ. ಹೀರೋಗೆ ಆ್ಯಕ್ಟ್ ಮಾಡ್ತಾ ಇರೋದು ಕಿರಣ್ ಸರ್ ಅವರು ಮತ್ತು ಲೀತಾ ಚಂದ್ರ ಮೇಡಮ್ ಅವರು. ಆಲ್ಸೋ ಮಹೇಂದ್ರಣ್ಣ ಮೀಟ್ ಮಾಡಿದ್ದೆ ತುಂಬಾ ಖುಷಿ ಆಯಿತು. ನಮ್ಮ ಸುದೀಪ್ ಸರ್ ಜೊತೆ 100% ಆ್ಯಕ್ಟ್ ಮಾಡ್ತೀನಿ, ನನಗೂ ಇಷ್ಟ ಇದೆ. ಆ್ಯಂಡ್ ಇವರು ಈ ಸಿನಿಮಾದಲ್ಲಿ ಮಾಡ್ತಾ ಇರೋದು, ನಮ್ಮ ಕಾಕ್ರೋಚ್ ಮಾಡ್ತಾ ಇರೋದು ತುಂಬಾ ಒಂದು ಒಳ್ಳೆ ವೈಬ್ಸ್ ಇದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸರ್. ಸೊ ಇಡೀ ಎಂಟೈರ್ ಟೀಮ್ ಸ್ವಲ್ಪ ಪಾಸಿಟಿವ್ ನೋಟಲ್ಲಿದೆ. ಸೊ ಶೂಟಿಂಗ್ ಆದ್ಮೇಲೆ ಇನ್ನೊಂದ್ಸತಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್ ಇಂಡಿಯಾ ಎಂಟೈರ್ ಟೀಮ್. ಆಲ್ ದ ವೆರಿ ಬೆಸ್ಟ್ ಅಂತ ಮಾತನಾಡಿಸ್ತಾ ಇದ್ದೀನಿ. ಜಯ ರಾಜ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಅಂತ. ಲೈಫ್ ಟುಡೇ ಇದು ನನ್ನ ಮೊದಲನೇ ಸಿನಿಮಾ. ಮೊದಲನೇದಾಗಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೂ ಅವರು ನನ್ನೆಲ್ಲ ಸ್ನೇಹಿತರಿಗೂ ನಾನು ಪೂರ್ವಕ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಅಂಡ್ ಫಸ್ಟ್ ಆಫ್ ಆಲ್ ನಾನು ಧ್ರುವ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದರೆ ನಾನು 3 days ಧ್ರುವ ಸರ್ನ ಮೀಟ್ ಮಾಡ್ತಾ ಇದ್ದೆ. KD ಶೂಟಿಂಗ್ ನೈಟ್ ನಡೀತಾ ಇದೆ. ಅವರು ಒಂದು 6 o'clock ಸ್ಟಾರ್ಟ್ ಆಗಿ ಅರ್ಲಿ ಮಾರ್ನಿಂಗ್ ಮುಗಿತಾ ಇದೆ. ಬಟ್ ಸ್ಟಿಲ್ ನಮಗೋಸ್ಕರ ಇವತ್ತು ಬಂದು ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ನಾನು ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಪ್ರೀತಿಗೆ ನಾನು ನಿಜವಾಗ್ಲೂ ಆಭಾರಿಯಾಗಿರ್ತೀನಿ. ಆ್ಯಂಡ್ ಈ ಸಿನಿಮಾದ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮ್ಮ ಡೈರೆಕ್ಟರ್ ಬಂದು ಕಾಂತಾ ಕನ್ನಡಿ ಸರ್. ಸರ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ನಮ್ಮ ಸಿನಿಮಾದ DOP ಬಂದು ಸತೀಶ್ ಕುಮಾರ್. ಅವ್ರ ಬಗ್ಗೆ ಹೇಳ್ಬೇಕಾದ್ರೆ 3 ಜನ DOP ಬೇಕಾದ ಬೆಟರ್ ಫ್ರಮ್ ಡೇ 1 ಇಂದ ಇಲ್ಲಿವರೆಗೂ ನನ್ನ ಜೊತೆ ನಿಂತಿರತಕ್ಕಂಥ ಏಕೈಕ ಪರ್ಸನ್. ಆ್ಯಂಡ್ ನಮ್ಮ ಶ್ರೀಧರ್ ಸರ್ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೆಲೋಡಿ ಹಿಟ್ ಸಾಂಗ್ಸ್ ಅಂತ ಹೇಳ್ತಾ ಮಾತ್ರ ಸರ್ ದೊಡ್ಡ ಲಿಸ್ಟ್ ಇದೆ. ಆ ಶ್ರೀಧರ್ ಸರ್ ನಮ್ಮ ಸಿನಿಮಾಗೆ ಮಾಡ್ತಾ ಇರೋದು ನನಗೆ ತುಂಬ ಲಕ್ಕಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಈ ಸಿನಿಮಾದ ನಾಯಕಿ ಅವ್ರ ಬಗ್ಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಶಿ ಈಸ್ ಅ ವೆರಿ ಪ್ರೊಫೆಷನಲ್ ಆ್ಯಕ್ಟ್ರೆಸ್. ಅವ್ರನ್ನ ಡೇ 1 ಮೀಟ್ ಮಾಡಿದಾಗಲೇ ಅವ್ರನ್ನ ಕಲಿಬೇಕು ಅಂತ ತುಂಬ ನನಗಿಂತ 10 minutes ಮುಂಚೆ ಬಂದು ಇದ್ರು. ತುಂಬ ವಿಷಯ ಅವರಿಂದ ಕಲಿತೀನಿ. ಶಿ ಈಸ್ ವೆರಿ ಸಪೋರ್ಟಿವ್. ಆ್ಯಂಡ್ ಅವ್ರ ಜೊತೆನೂ ಕೆಲಸ ಮಾಡ್ತೀನಿ. ತುಂಬ ಖುಷಿ ಇದೆ. ಮುಖ್ಯವಾಗಿ ಚಿತ್ರದ ನಿರ್ಮಾಪಕರು ಅವ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಒಂದು ವರ್ಡ್ ಹೇಳಕ್ಕೆ ಇಷ್ಟಪಡ್ತೀನಿ. ತಾಯಿ ಜನ್ಮ ಕೊಡ್ತಾರೆ, ತಂದೆ ಜೀವನ ಕೊಡ್ತಾರೆ. ತಂದೆ ತಾಯಿ ಕೊಟ್ಟರೆ ಜೀವನಕ್ಕೆ ಒಂದು ಅವಕಾಶ ಕೊಡೋದು ಅವರು ನಿರ್ಮಾಪಕರು. ಪ್ರದೀಪ್ ಸರ್ ಮೋರ್ ಅವ್ರ ಬಗ್ಗೆ ಮೋರ್ ದೆನ್ ಎವ್ರಿಥಿಂಗ್ ಈಸ್ ಲೈಕ್ ಅ ಬ್ರದರ್ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ನಮ್ಮ ಸಿನಿಮಾಗೆ ಕರೆಕ್ಟಾಗಿ ನಾನು ಮಾತಾಡೋ ಟೈಮ್ಗೆ ಬಂದ್ರಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದೆ. ಮೊದಲನೇದಾಗಿ ಎಲ್ರಿಗೂ ನಮಸ್ತೆ. ಹಾಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದು ನನಗೆ ಇನ್ನೊಂದು ಹೊಸ ಜರ್ನಿ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ನನ್ನೂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಆಲ್ ದಿ ವೆರಿ ಬೆಸ್ಟ್. ಸಿನಿಮಾ ಕತೆ ತುಂಬ ಚೆನ್ನಾಗಿದೆ. ಆಗ ಹೋಗ್ಬೋದನ್ನ ಜನರಿಗೆ ಒಳ್ಳೆ ರೀತಿಯಲ್ಲಿ ನಾವು ತಲುಪಿಸ್ತೀವಿ ಅಂತ ಹೇಳಿ. ಆ್ಯಂಡ್ ಈ ಸಿನಿಮಾ ಬಗ್ಗೆ ಆಗಲಿ ಅಥವಾ ಈ ಜರ್ನಿ ಬಗ್ಗೆ ಆಗಲಿ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಹೇಗಿತ್ತು ಅಂತ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಸಿನಿಮಾದ ಟೈಟಲ್ ಲಾಂಚ್ ಆಗಿದೆ, ಪೋಸ್ಟರ್ ಲಾಂಚ್ ಆಗಿದೆ. ಸೊ ಅದು ನಮ್ಮೆಲ್ಲರಿಗೂ ಇವತ್ತು ತುಂಬ ಖುಷಿ ಕೊಟ್ಟಿರೋ ವಿಚಾರ. ಅದನ್ನು ಧ್ರುವ ಸರ್ ಲಾಂಚ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಮಹೇಂದ್ರ ಸರ್, ಶಶಾಂಕ್ ಸರ್, ಎಲ್ಲರೂ ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾ ತಂಡದ ಮೇಲೆ ಹೀಗೆ ಇರಲಿ ಸರ್. ಸೊ ರಿಲೀಸ್ವರೆಗೂ, ರಿಲೀಸ್ ಆದಮೇಲೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ತಡವಾಗಿ ಬಂದದಕ್ಕೆ ಕ್ಷಮೆ ಇರಲಿ. ಗೂಗಲ್ ನಮ್ಮನ್ನೆಲ್ಲ ಕರ್ಕೊಂಡು ವೇದಿಕೆ ಮೇಲೆ ನಮ್ಮ ಗುರುಗಳಿದ್ದಾರೆ, ಮಹೇಂದ್ರ ಸರ್. ಅವರಿಂದನೇ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು. ಸೊ ಅದೇ ಥರ ಈಗ ಕಾಂತಾ ಕನ್ನಡಿ ನನ್ನ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿ ಈಗ ಆಲ್ರೆಡಿ ಒಳ್ಳೆಯ ಹೆಸರು ಮಾಡಿದ್ದಾನೆ. ಇರುವುದೆಲ್ಲ ಒಳ್ಳೆ ಸಿನಿಮಾ ಮಾಡಿದ್ದಾರೆ.
ಅನ್ಫಾರ್ಚುನೇಟ್ಲಿ ಅದು ಅಂದ್ಕೊಂಡಂಗೆ ಆಗಿಲ್ಲ. ಬಟ್ ಈಗ ಇನ್ನೊಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ, ಲೈಫ್ ಟುಡೇ ಅಂತ. ಟೈಟಲ್ ತುಂಬ ಟ್ರೆಂಡಿ ಆಗಿದೆ, ಸಿನಿಮಾಗೆ ಒಳ್ಳೆಯದಾಗಲಿ, ಎಲ್ಲ ಹೊಸಬು ತಂಡ ತುಂಬ ಎನರ್ಜಿಯಿಂದ ಮಾಡ್ತಾ ಇದ್ದಾರೆ. ಇಂಥ ಒಂದು ಹೊಸಬು ತಂಡಕ್ಕೆ ನಮ್ಮ ರೋಡ ಸರ್ಜಾರವರು ಬಂದು ಮೂರ್ತಿಗೆಲ್ಲ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ನಮ್ಮ ಶಿಷ್ಯನ ಪರವಾಗಿ ನಾವು ಸುದ್ದಿ ನಮ್ಮೂರಿಗೇನೆ ಮತ್ತು ನಮ್ಮ ಫೇವ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸಂಭ್ರಮ್ ಅವರು ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇದ್ದಾರೆ. ರೇಖಾ ಟೆಂಡನ್ ಅವ್ರನ್ನ ಕೃಷ್ಣಾರತಿ ಸಿನಿಮಾದಲ್ಲಿ ನೋಡಿದ್ದೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಸೊ ಈ ಸಿನಿಮಾದಲ್ಲಿ ಒಳ್ಳೆಯ ಪಾತ್ರ ಇದೆ ಅಂತ ಅಂದ್ಕೊಂಡಿದ್ವಿ. ಮತ್ತು ಒಬ್ಬ ಹೊಸ ಹಿರಿಯರು, ಸೊ ಹೊಸಬ್ರಿಂದಲೇ ಸಿನಿಮಾಗಳ ಯಾವತ್ತೂ ಹೊಸ ತಂಡದಿಂದ ತುಂಬೋದು ಮತ್ತು ಹೊಸ ಹೊಸ ಪ್ರಯತ್ನಗಳಾದ್ರು. ಸೊ ಈ ಹೊಸ ಸಿನಿಮಾದಿಂದ ಲೈಫ್ ಟುಡೇ ಅನ್ನೋ ಸಿನಿಮಾದಿಂದ ಇಲ್ಲಿ ಈ ಸಿನಿಮಾ ಕೆಲಸ ಮಾಡೋ ಎಲ್ಲರೂ ಲೈಫನ್ನು ಗೋಲ್ಡನ್ ಡೇಸ್ ಬರಲಿ ಅಂತ ಅನ್ನಿಸ್ತಿದ್ದಾರೆ. ಅವರಿಗೆ ಒಂದು ಗೌರವ ಸಮರ್ಪಣೆ ಇದೆ. ಅದಾದ ನಂತರ ಮತ್ತೆ ನಮ್ಮ ಕೆಲಸದ ಬಗ್ಗೆ ನಾವು ಹಂಚಿಕೊಳ್ಳುವಂಥ ವಿಷಯಗಳನ್ನು ಮಾತಾಡ್ತಾರೆ. ಅವರಿಗೆ ಸರ್ ಅವರಿಗೆ ಒಂದು ಗೌರವ ಸಮರ್ಪಣೆ ನಮ್ಮ ತಂಡದಿಂದ. ಇಲ್ಲಿ ಯಾರು ಕ್ಯಾಮ್ರದ್ದು ಯಾರು ಇರ್ತಾರೆ, ಕ್ಯಾಮ್ರದ್ದು ಯಾರು ಇರ್ತಾರೆ, ಮಾತಾಡೋದಲ್ಲ. ಹಲೋ ಚೆನ್ನಾಗಿ ಇಟ್ಕೊಳ್ಳಿ ಸರ್. ಹಾಗೆ ಸರ್ ಬಿಡಿದೆ ಸರ್. ಸರ್ ಕೊಡಿ ಸರ್. ಅಂತ ಇನ್ನೊಂದು ಗ್ರೂಪ್ ಫೋಟೋ ಅವರು ಬರ್ಕೊಡ್ತಾರೆ. ಇನ್ನೊಂದು ಗ್ರೂಪ್ ಫೋಟೋ ಸರ್ ಮಹೇಂದ್ರ ಸರ್. ಸರ್ ಬನ್ನಿ ಸರ್. ಸರ್ ಹಾಂ ಬಿಡ್ಬೇಡಿ. ಈ ಕಡೆ ಸ್ವಲ್ಪ ಹೇಳಿ ಸರ್.